ಸುದ್ದಿಗಳನ್ನು ಹಂಚಿಕೊಳ್ಳಿಕ್ಕೆ ನನ್ನ ಕಲೀಗ ಶ್ರೀಲಕ್ಷ್ಮಿ ಕೂಡ ಇರ್ತಾರೆ. ನೋಡಿ, ನೀರಿಗೋಸ್ಕರ ಬವಣೆ ಇಡೀ ರಾಜ್ಯದಲ್ಲಿ ಯಾವ ಮಟ್ಟಿಗಿದೆ ಅನ್ನೋದನ್ನ ನೀರು ಕಣ್ಣೀರು ಅನ್ನೋ ಅಭಿಯಾನದ ಅಡಿಯಲ್ಲಿ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಜನಪ್ರತಿನಿಧಿಗಳ ಮುಂದೆ ತೆರೆದಿಡೋ ಪ್ರಯತ್ನ ಮಾಡ್ತಾ ಇದೆ. ಆದ್ರೆ ಇಲ್ಲಿ ಆ ಶ್ರೀಮಂತ ಸಚಿವನ ಕ್ಷೇತ್ರದಲ್ಲಿ ಗಲೀಜ್ ನೀರು, ಹೇಳಲಿಕ್ಕೆ ಕೋಟ್ಯಾಧಿಪತಿ ಸಚಿವರು, ಆದ್ರೆ ನೀರ್ ಕೇಳಿದ್ರೆ ಓಟ್ ಹಾಕಿಲ್ಲ ಅನ್ನೋ ಸಬೂಬು. ಪ್ರೈವೇಟ್ ಜೆಟ್ ನಲ್ಲಿ ಓಡಾಡೋ ಜಮೀರ್ ಸಾಹೇಬ್ರಿಗೆ ತಮ್ಮದೇ ಕ್ಷೇತ್ರದ ಜನ, ಆ ಜನರು ಅನುಭವಿಸ್ತಾ ಇರುವ ಬವಣೆ ಕಾಣೋದೇ ಇಲ್ವಾ ಅನ್ನೋ ಪ್ರಶ್ನೆ. ನಲ್ಲಿ ಓಪನ್ ಮಾಡಿದ್ರೆ ಸಾಕು, ಚಾಮರಾಜಪೇಟೆಯಲ್ಲಿ ಬರ್ತಿರೋದು ಗಬ್ಬು ನೀರು, ಗಲೀಜ್ ನೀರು, ಕುಡಿಯೋದಲ್ಲ ಮುಟ್ಟೋಕ್ಕೂ ಸಾಧ್ಯವಾಗದ ನೀರು. ಚಾಮರಾಜಪೇಟೆ ಸುತ್ತಮುತ್ತ ಚಲವಾದಿಪಾಳ್ಯ, ಗಿರಿಪುರ ಎಲ್ಲಾ ಏರಿಯಾದಲ್ಲೂ ಕೂಡ ಇದೇ ಫಜೀತಿ. ನಲ್ಲಿ ಓಪನ್ ಮಾಡಿದ್ರೆ ಸಾಕು ಗಬ್ಬು ನೀರು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇದನ್ನ ಕುಡಿಯೋ ನೀರು ಅಂತ ಹೇಳಿ ಹೇಳ್ತಾರಂತೆ ಅಧಿಕಾರಿಗಳು. ಆ ಭಾಗದ ಜನ ಹೀಗಾಗ್ತಾ ಇದೆ ನಮ್ಮ ಏರಿಯಾದಲ್ಲಿ ಅಂತ ಹೇಳಿ ಸನ್ಮಾನ್ಯ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರಿಗೆ ಪ್ರಶ್ನೆ ಮಾಡಿದ್ರೆ, ನೀವು ವೋಟ್ ಹಾಕಿಲ್ಲ, ಹಾಗಾಗಿ ನಿಮಗೆ ನೀರು ಬಿಡೋದಿಲ್ಲ ಅನ್ನೋ ಉತ್ತರವನ್ನ ಕೊಟ್ಟಿದ್ದಾರೆ. ಜಮೀರ್ ಅಹಮದ್ ಅನ್ನೋ ಆರೋಪವನ್ನ ಅವರದ್ದೇ ಕ್ಷೇತ್ರದ ಜನ ಮಾಡ್ತಿದ್ದಾರೆ. ಇನ್ನು ಸ್ಥಳದಿಂದಲೇ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಮತ್ತಷ್ಟು ವಿವರಣೆಯೊಂದಿಗಿದ್ದಾರೆ. ಶ್ರೀಪಾದ್, ಮಾತನಾಡಿಸಿ ಜನರನ್ನ, ಹೇಗಿದೆ ಸಮಸ್ಯೆ ಅನ್ನೋದರ ವಿವರಣೆಯನ್ನ ತಿಳಿಸಿ. ರೈಟ್, ಸಂಪರ್ಕ ಸಾಧ್ಯವಾಗ್ತಿಲ್ಲ, ಮತ್ತೊಮ್ಮೆ ಅವರನ್ನ ಸಂಪರ್ಕಕ್ಕೆ ತೆಗೆದುಕೊಳ್ಳಲಾಗುತ್ತೆ. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಬಾಟಲ್ ಅಲ್ಲಿ ತುಂಬಿಸಿರೋ ನೀರು ಇದು ಬರೋದು ಮಧ್ಯರಾತ್ರಿ 2 ಗಂಟೆಗಂತೆ. ನಿದ್ದೆ ಮಾಡೋದು ಬಿಟ್ಬಿಟ್ಟು ಜನ ಈ ನೀರು ಹಿಡಿತಾ ಕುತ್ಕೊಳ್ಬೇಕು. ಹಾಗೆ ನಿದ್ದೆ ಬಿಟ್ಟಿದ್ರ ಫಲ ಅವ್ರಿಗೆ ಸಿಗೋದು ಚರಂಡಿ ನೀರು ಮಿಶ್ರಿತವಾಗಿರುವಂತಹ ನೀರು. ವರ್ಷಾನ್ಗಟ್ಲೆಯಿಂದ ಇದೇ ಸಮಸ್ಯೆ ಇದೆ. ಯಾಕೆ ಹೀಗೆ ಅಂತ ಕೇಳೋಕ್ ಹೋದ್ರೆ ಜಮೀರ್ ಸಾಹೇಬ್ರು ಹೇಳ್ತಾರಂತೆ, ನೀವೆಲ್ಲ ನಮಗ್ ವೋಟ್ ಹಾಕಿಲ್ಲ, ಹಂಗಾಗಿ ನಿಮ್ ಸಮಸ್ಯೆಯನ್ನು ನಾವು ಪರಿಹರಿಸಲ್ಲ ಅಂತ ಹೇಳಿ. ಸ್ಪಾಟ್ ನಿಂದ ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಸಂಪರ್ಕದಲ್ಲಿ. ಶ್ರೀಪಾದ್, ಓವರ್ ಟು ಯು. ಮಾತನಾಡಿಸಿ ಜನರನ್ನ, ಏನ್ ಹೇಳ್ತಾರೆ? ಅನೇಕ ಸಮಸ್ಯೆಗಳನ್ನು ಅವರು ಹೇಳ್ಕೊಳ್ತಾ ಇದ್ದಾರೆ. ಹಾಗಿದ್ರೆ ಅಸಲಿಗೆ ಇಲ್ಲಿ ಏನ್ ಸಮಸ್ಯೆ ಇದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಸಾಕಷ್ಟು ಅವರನ್ನು ನಾನು ಮಾತಾಡಿಸ್ತೀನಿ. ಇಲ್ಲಿ ಏನ್ ಸಮಸ್ಯೆ ಇದೆ ಅಂತ ಅವರಿಂದ ನಾನು ತಿಳ್ಕೊಳ್ಳೋಣ. ಸರ್, ಇಲ್ಲಿ ಎಷ್ಟು ದಿನದಿಂದ ನೀರು ಬರ್ತಾ ಇಲ್ಲ, ಏನು ಸಮಸ್ಯೆ? ಸರ್, 2 ವರ್ಷದಿಂದ ಇಲ್ಲಿ ನೀರೇ ಬರ್ತಾ ಇಲ್ಲ ಸರ್. ಸ್ಥಳೀಯರು ತುಂಬ ಕಷ್ಟಪಡ್ತಾರೆ. ನನ್ನ ಕೆಲ ಬದಲು ಇಲ್ಲಿರುವ ಸ್ಥಳೀಯರು ಲೇಡೀಸ್ ಕೇಳಿದ್ರೆ ನೀರಿಗೆ ಸಮಸ್ಯೆ ತುಂಬ ಜಾಸ್ತಿ ಇದೆ. ನೀರು ಯಾವುದಕ್ಕೆ ಅವಶ್ಯ ಅಂತ ನಿಮಗೇನೆ ಗೊತ್ತು. ಮೈನ್ ಮಕ್ಕಳಿಗೆ ಬೇಕು. ಇವಾಗ ಬರುವಾಗಲೇ ಡೆಂಗು ಜ್ವರ, ಯಾವ್ಯಾವ ಕಾಯಿಲೆ ಬರ್ತಾ ಇದೆ. ಇವಾಗ ಮಕ್ಕಳಿಗೆಲ್ಲ ಏನು ಸರ್ ಮಾಡೋದು? ಇಲ್ಲಿ ನೀರಿಗೆ ವ್ಯವಸ್ಥೆ ಒಂದಿದೆ ಸರ್. ಇಲ್ಲಿ 2 ಕಾಲು ಜಾಗ ಇಲ್ಲಿ ಇದೆ ಸರ್, ಎಕರೆ. ಅಲ್ಲಿ ಹೋದರೆ ನಮಗೆ ವಾಟರ್ ಟ್ಯಾಂಕ್ ಕಟ್ಟಿದ್ರೆ ಸ್ಥಳೀಯ ಜನರಿಗೆ ತುಂಬ ನೀರು ಬರುತ್ತೆ ಸರ್. ನಮಗೆ ಬರೋದು ಚಂದ್ರ ಲೆವೆಟಿಂದ ಬರ್ತಾ ಇದೆ. ಅಷ್ಟು ದೂರದಿಂದ ಯಾಕೆ ಸರ್ ಬರಬೇಕು? ನಮ್ಮ ಹತ್ರ ಇಲ್ಲೇ ಇದೆ ಸರ್ ನೀರಿಗೆ ಜಾಗ. ಇಲ್ಲೇ ನಮ್ಮ ಶಾಸಕರು ಏನಾದರೂ ಮಾಡಿಕೊಟ್ರೆ ಇಲ್ಲಿರೋ ಬಡವರಿಗೆಲ್ಲ. ಯಾಕೆ ನೀರು ಬಿಡ್ತಾ ಇಲ್ಲ ನಿಮಗೆ? ಯಾಕೆ ನೀರು ಬರ್ತಾ ಇಲ್ಲ ಸರ್? ಯಾಕಂತ ಗೊತ್ತಾಗ್ತಾ ಇಲ್ಲ. ನಾವು ಯಾಕಂತ ಗೊತ್ತಿಲ್ಲ ಸರ್. ನಮ್ಗೂ ನಡೆಯೋಕ್ಕಾಗಲ್ಲ, ಒಂದು ಚೂರು ನಡೆದ್ರೂ ಆಗಲ್ಲ. ನಾವು ಹೆಂಗೆ ಬಿಂಕ ತಗೊಂಡು ಹೋಗಿ ಬರೋದು? 1-2 ವರ್ಷದಿಂದ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಬೋರಲ್ಲಿ ನೀರಿಲ್ಲ, ಕೊಳ ನೀರಿಲ್ಲ. ತುಂಬ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಬಿಂದಿಗೆ ತಗೊಂಡು ಹೋಗ್ತಾರೆ. ಅಲ್ಲೆಲ್ಲ ಹೋಗಿ ತಗೊಂಡು ಬರಬೇಕು. ನಾವು ಹೆಂಗೆ ಬದುಕೋದು? ನೀರಿಲ್ಲ ಅಂದರೆ ಹೆಂಗೆ ಬದುಕೋದು? ಊಟ ಇಲ್ಲದ್ರೆ ಪರವಾಗಿಲ್ಲ, ನೀರೇ ಬೇಕು ನಮಗೆ. ಅದಕ್ಕೆ ಹೇಳ್ತಾ ಇರೋದು, ನೀರೇ ಬೇಕು ನಮಗೆ, ತಗೊಂಡು ಬಂದು ಕೊಡೋ ಅಂತ. ಸರ್, ನೀರು ಬಂದ್ರೂ 2 o'clock ಬರುತ್ತೆ ಸರ್. ಮಿಡ್ ನೈಟಲ್ಲಿ ಎದೊಳ್ಬೇಕು. ಬಂದ್ರೇ ಹಾಫ್ ಅನ್ ಅವರೇ ಬರೋದು. ಅದು ಸ್ಮೆಲ್ ಬರುತ್ತೆ, ಕಲರು ಚೇಂಜ್ ಆಗಿ ಬರುತ್ತೆ. ಮಕ್ಕಳೆಲ್ಲ ಇದ್ದಾರೆ, ಕುಡಿದ್ರೂ ಸ್ಕೂಲಲ್ಲಿ ಒಂಥರ ಇದಾಗ್ತಾ ಇದೆ, ಇನ್ಫೆಕ್ಷನ್ ಆಗ್ತಾ ಇದೆ. ಸ್ಕೂಲಿಂದ ಕಳಿಸ್ತಾ ಇದ್ದಾರೆ. ನೀರು ತುಂಬ 2 years ಆಯ್ತು ಸರ್ ಏರಿಯಾಗೆ ಬಂದು. ನೀರು ಇಲ್ಲ, ಏನೂ ಇಲ್ಲ. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬಂದು ನೋಡ್ತಾರೆ. ಇರ್ಮ ಹಾಕ್ತೀನಿ ಅಂತಾರೆ, ನೀರು ಬರಲ್ಲ ಸರ್. ನಾವು 4-5 ಏರಿಯಾ ತಾಂಡು ಹೋಗಿ ನೀರು ತೊಗೊಂಡು ಬರಬೇಕು ಸರ್. ಎಷ್ಟು ದಿನದಿಂದ ಈ ಸಮಸ್ಯೆ ಇದೆ ನಿಮ್ಮ ವಾರ್ಡಲ್ಲಿ? 2 ವರ್ಷದಿಂದ ಸರ್. 2 ವರ್ಷದಿಂದ ಸರ್. ಅಲ್ಲೆಲ್ಲ ಹಿಡ್ಕೊಂಡ್ಬಂದು ಮನೆ ಸಂಸಾರ ಮಾಡ್ತಾರೆ. ಯಾರಿಗೂ ಹೇಳಿಲ್ವಾ ನೀವು? ಎಲ್ಲರೂ ಹೇಳಿದ್ವಿ ಸರ್. ಎಲ್ಲ ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಬರೋದಿಲ್ಲ ಸರ್, ತಿರ್ಗಾ ರಿಟರ್ನ್ ಬರೋದಿಲ್ಲ ಸರ್. ಇಲ್ಲಿ ಬರೋದಿಲ್ಲ ಸರ್. ನಾವು ಎಷ್ಟು ಬಾರಿ ಅವ್ರಿಗೆ ನಾವು ಬಂದಿದ್ದೀವಿ, ಅವ್ರ ಗಮನಕ್ಕೆ ತಗೊಂಡ್ಬರ್ತೀವಿ. ಮತ್ತೇನು ಸಮಸ್ಯೆ ಆಗ್ತಿದೆ? ಅದೇ ಸರ್, ನಮ್ಗೆ ನೀರೇ ಬೇಕು. ನಮಗೆ ನೀರು ಬೇಕು ಸರ್. ನಮ್ಗೆ ಊಟ ತಿಂಡಿ ಏನು ಬೇಡ ಸರ್. ಆ ಥರ ಆಗ್ಬಿಟ್ಟೈತೆ ಸರ್ ಇವಾಗ ಈ ಗ್ರಾಮ ಸರ್. ಎಲ್ಲ ಕಡೆ ಬರ್ತಾರೆ ಸರ್, ಇದೊಂದು ಏರಿಯಾಗೆ ಬರೋದಿಲ್ಲ ಸರ್. 2 ವರ್ಷದಿಂದ ತುಂಬ ಕಷ್ಟ ನೀರಿಗೆ ನಮ್ಗೆ ಇಲ್ಲಿ. ಸ್ಮಿತಾ, ನಾನು ಇಲ್ಲಿ ಸ್ಪಾಟಿಗೆ ಬಂದ ತಕ್ಷಣ ಏನೆಲ್ಲ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಇವ್ರ ಜೊತೆ ಮಾತಾಡ್ತಾ ಇಲ್ಲಿ BWSSB ಅಧಿಕಾರಿಗೆ ಫೋನ್ ಮಾಡಿದೆ.
ಮಂಜುನಾಥ್ ಅವರಿಗೆ ಫೋನ್ ಮಾಡಿದೆ. ಮಂಜುನಾಥ್ ಕೂಡ ಈಗ ಸ್ಥಳಕ್ಕೆ ಬರ್ತೀನಿ ಸರ್ ಅಂತ ಹೇಳಿದ್ದಾರೆ. ಅಲ್ಲಿ ಬರ್ತಾ ಇದ್ದಾರೆ, ಅವ್ರನ್ನ ನಾನು ಮಾತಾಡಿಸ್ತೀನಿ. ಅವ್ರು ಇಲ್ಲಿ ಏನು ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಅವರಿಂದಾನೇ ಕೇಳ್ತೀನಿ. ನಮ್ಮ ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ನಾನು ಏರಿಯಾಗೆ ಹೋಗ್ತಾ ಇದ್ದೀನಿ. ಇಲ್ಲಿ ಮತ್ತೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಜನರನ್ನು ಮಾತಾಡಿಸ್ತೀನಿ. BWSSB ಅಧಿಕಾರಿಗಳನ್ನು ನಾನು ಪ್ರಶ್ನೆ ಮಾಡಿದೆ, ಈ ಬಗ್ಗೆ ಅವ್ರನ್ನ ಮಾತಾಡಿಸುವಂಥ ಕೆಲಸವನ್ನು ಮಾಡಿದೆ. ಸರ್, ನೀವು ಫೋನ್ ಹೇಳಿದ ತಕ್ಷಣ, ನೀವು ಫೋನ್ ಮಾಡಿ ಈ ವಿಚಾರ ತಿಳಿಸಿದ ತಕ್ಷಣ ನಾವು ಸ್ಪಾಟಿಗೆ ಬರ್ತಾ ಇದ್ದೀವಿ ಸರ್, ಈಗ 2 ಸೆಕೆಂಡಲ್ಲಿ ನಾವು ಬರ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ರು. ಸೊ ಅವ್ರನ್ನ ನಾನು ಕೇಳ್ತೀನಿ ಇಲ್ಲಿ ಏನು ಸಮಸ್ಯೆ ಇದೆ, ಏನು ಎತ್ತ ಅಂತ. ವಾಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವ್ರನ್ನ ನಾನು ಮಾತಾಡಿಸ್ತೀನಿ. ಎಲ್ಲಿದ್ದಾರೆ ವಾಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವ್ರು? ಎಲ್ಲಿದ್ದಾರೆ ವಾಟರ್ ಇನ್ಸ್ಪೆಕ್ಟರ್? ಎಲ್ಲಿದ್ದಾರೆ? ಎಲ್ಲಿ ವಾಟರ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರು? ಮಂಜುನಾಥ್ ಅವರೇ ಬಲ್ಲಿ ಈ ಕಡೆ ಬನ್ನಿ. ಏನು ಇಲ್ಲಿ ಪ್ರಾಬ್ಲಮ್ ಆಗಿರೋದು ಗಲೀಜು ನೀರು ಬರ್ತಾ ಇದೆ ಅಂತ ಇಲ್ಲಿ ಜನ ಹೇಳ್ತಾ ಇದ್ರು. ಈಗ ಅದನ್ನು ಸರಿ ಮಾಡೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ? ಸರಿ ಮಾಡ್ತಾ ಇದೀವಿ ಸರ್ ನಾವು. ಈಗೆಲ್ಲ ನೋಡಿ ಈ ಥರ ಎಲ್ಲ ಗುಂಡಿ ತೋಡ್ಕೊಂಡು ಈ ಗಲೀಜು ನೀರು ನಮ್ಮ ಲೈನಲ್ಲಿ ಇಳಿತಾ ಇದೆ. ಅದರಿಂದ ಇವಾಗ ಡಿಸ್ಕನೆಕ್ಟ್ ಮಾಡಿದ್ದೀವಿ. ಇವತ್ತಿನ ಸಪ್ಲೈ ಚೆನ್ನಾಗಿ ಬರ್ತದೆ. ಅಲ್ಲ, ಈಗ 2 ವರ್ಷದಿಂದ ಇದೇ ರೀತಿ ಪ್ರಾಬ್ಲಮು. ಕಲರ್ ವಾಟರ್ ಬರುತ್ತಂತೆ. ಒಂದು ನಿಮಿಷ ಅದೇ ನಾವು ಫೋನ್ ಮಾಡಿ ಹೇಳಿದ್ವಿ ನಿಮಗೆ. ಕಲರ್ ವಾಟರು ಪ್ಲಸ್ ಗಲೀಜ್ ನೀರು ಬರ್ತಾ ಇದೆ ಅಂತ ಇಲ್ಲಿರೋ ಲೇಡೀಸ್ ಎಲ್ಲ ಆರೋಪ ಮಾಡ್ತಾ ಇದ್ರು. ಈಗ ಶುದ್ಧ ಕುಡಿಯೋ ನೀರು ಬೇಕು ಇವರಿಗೆ. ಅದು ಬೇಸಿಗೆ ಕಾಲದಲ್ಲಿ ಈ ಥರ ಪ್ರಾಬ್ಲಮ್ ಆದರೆ ಹೆಂಗೆ ಸರ್? ಅದಕ್ಕೆ ನಾವು ಟ್ಯಾಂಕರ್ ವ್ಯವಸ್ಥೆ ಮಾಡಿದ್ದೀವಿ. ನಿನ್ನೆನೇ ಇವರೆಲ್ಲ ಕಂಪ್ಲೇಂಟ್ ಮಾಡಿದ್ದು. ಟ್ಯಾಂಕರ್ ವ್ಯವಸ್ಥೆ ಮಾಡಿ ಟ್ಯಾಂಕರಲ್ಲೂ ಸಹ ನೀರು ಕೊಡ್ತಾ ಇದ್ದೀವಿ. ಪರ್ಮನೆಂಟ್ ಟ್ಯಾಂಕರು ಸಹ ಇಡಿಸಿದ್ದೀವಿ. ಇನ್ನೂ 2 ಟ್ಯಾಂಕರ್ ಇವತ್ತು ಇಡಿಸ್ತಾ ಇದ್ದೀವಿ. ಅದರಿಂದ ನೀರು ಸಪ್ಲೈ ಮಾಡ್ತಾ ಇದ್ದೀವಿ ಸರ್. ಈಗ ನೀರು ಬರುತ್ತಾ? ಈಗ ಶುದ್ಧ ನೀರು ಬರುತ್ತಾ? ಶೋರ್ ಸರ್. ನಾನು ಏನು ಮಾಡ್ತಾ ಇದ್ದೀರಿ? ಬರ್ತಾ ಇದ್ದೀನಿ ಸರ್. ಇವತ್ತು ನೈಟ್ ಸಪ್ಲೈ ಇದೆ, 2-2:30 ಸಪ್ಲೈ ಇದೆ. ನಾನೇ ನಿಂತ್ಕೊಂಡು ಇವತ್ತು ಸಪ್ಲೈ ಇದು ಮಾಡಿಸ್ತೀವಿ ಸರ್. ಈ ಗಲೀಜ್ ನೀರು ಬರದೇ ಇರೋ ರೀತಿ ಏನು ಮಾಡ್ತಾ ಇದ್ದೀರಿ ನೀವು? ಸರ್, ಇದು ಗಲೀಜು ನೀರು ಬರೋಕ್ಕೆ ಕಾರಣ ನೋಡಿ, ಇವಾಗ ನಾವು ಲೈನ್ ಹಾಕಿರ್ತೀವಿ. ಈ ಥರ ಗುಂಡಿ ಮಾಡ್ಕೊಂಡು ನೋಡಿ, ಪಕ್ಕದಲ್ಲೇ ಮೋರಿ ಇದೆ. ಮೋರಿ ನೀರು ನಮ್ಮ ಗುಂಡಿಗೆ ಹೋದರೆ 2 ಮಿಕ್ಸ್ ಆಗಿ ನೀರು ಬರ್ತಾ ಇದೆ. ಇದೇ ಪ್ರಾಬ್ಲಮ್. ಈ ಪಾಯಿಂಟ್ ಕಂಡುಹಿಡಿದಿದ್ದೀವಿ. ಈಗ ಇದು ಕ್ಲಿಯರ್ ಆಗುತ್ತೆ, ಒಳ್ಳೆ ನೀರು ಕೊಡ್ತೀವಿ. ಸೊ ಅಂದರೆ ಇದು ಕ್ಲಿಯರ್ ಆದರೆ ಗಲೀಜ್ ನೀರು ಬರಲ್ಲ? ಗಲೀಜು ನೀರು ಬರಲ್ಲ. ಹೆಂಗೆ ಗೊತ್ತಾಯ್ತು ಸರ್? ಹೆಂಗೆ ಗೊತ್ತಾಯ್ತು ಸರ್? ನಿನ್ನೆಯಿಂದ ಸದ್ಯಕ್ಕೆ ಸ್ಥಳಕ್ಕೆ ಅಧಿಕಾರಿ ಬಂದಿದ್ದಾರೆ. ಆದ್ರೆ ಸಮಸ್ಯೆ ಇರೋದು ನಮ್ಮ ಜನಪ್ರತಿನಿಧಿಗಳ ಮನಸ್ಥಿತಿ ಬಗ್ಗೆ. ವೋಟ್ ಹಾಕಿಲ್ಲ, ಅದಕ್ಕೆ ನೀರು ಕೊಡೋಲ್ಲ ಅಂತಾರೆ ಅಂತ ಹೇಳಿ ಅಲ್ಲಿನ ಜನ ನೇರವಾಗಿ ತಮ್ಮ ಕ್ಷೇತ್ರದ ಶಾಸಕ ಹಾಗೆ ಸಚಿವರು ಆಗಿರುವ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ಮಾತನಾಡ್ತಿದ್ದಾರೆ. ನಾವು ಕೇಳಿದ್ವಿ, ಹೀಗಿದೆ ಸಮಸ್ಯೆ ವರ್ಷಾನ್ಗಟ್ಲೆಯಿಂದ, ಆದ್ರೆ ಇದಕ್ಕೆ ಪರಿಹಾರ ಸಿಗ್ತಿಲ್ಲ ಅಂತ ಕೇಳಿದಾಗ ಜಮೀರ್ ಅವ್ರು ಹೇಳ್ತಾರಂತೆ, ಆರೋಪ ಅಲ್ಲಿನ ಜನರೇ ಮಾಡ್ತಿರುವ ಆರೋಪ, ನೀವು ವೋಟ್ ಹಾಕಿಲ್ಲ ಹಾಗಾಗಿ ನಾವು ಕೊಡೋದಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅನ್ನೋದು. ನಮ್ಮ ಪ್ರತಿನಿಧಿ ಶ್ರೀಪಾದ್ ಪಾಟೀಲ್ ಸ್ಥಳಕ್ಕೆ ಹೋಗಿದ್ದಾರೆ. ಆ ಜನರು ಅನುಭವಿಸ್ತಾ ಇರುವ ಸಮಸ್ಯೆಯ ಬಗ್ಗೆ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿಡುವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಶ್ರೀಮಂತ ಸಚಿವರು. ಅವರ ಪಾಕೆಟ್ ಇಂದ ಅಥವಾ ಅವರ ಸ್ವಂತ ಆಸ್ತಿಯಿಂದ ಸಮಸ್ಯೆ ಪರಿಹರಿಸಲಿ ಅಂತ ನಾವು ಕೇಳ್ತಿಲ್ಲ. ಬದಲಾಗಿ ಕ್ಷೇತ್ರದ ಜನಪ್ರತಿನಿಧಿಯಾಗಿ, ಶಾಸಕನಾಗಿ ವೋಟ್ ಹಾಕದ ಎಲ್ಲಾ ಜನರ ಸಮಸ್ಯೆಯನ್ನ ಅಡ್ರೆಸ್ ಮಾಡುವಂತಹ ಜವಾಬ್ದಾರಿ ಅವ್ರ ಮೇಲೆ ಇರುತ್ತೆ. ಅದೇ ಅವರ ಕೆಲಸ. ಅದನ್ನ ಬಿಟ್ಟು ನೀವು ನಮ್ಮ ಪಕ್ಷ ಕೋಟ್ ಹಾಕಿಲ್ಲ, ನಾವು ನೀರು ಕೊಡಲ್ಲ ಅಂತ ನಿಜವಾಗ್ಲೂ ಜಮೀರ್ ಅವ್ರು ಹೇಳಿದ್ರು ಅಂತಂದ್ರೆ ರೈಟ್. ಶ್ರೀಪಾದ್ ಮತ್ತೊಮ್ಮೆ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ನೋಡಿ, ನೀವು ವೋಟ್ ಹಾಕಿಲ್ಲ ಹಂಗಾಗಿ ನಾವು ನೀರಿನ ಸಮಸ್ಯೆ ಬಗೆಹರಿಸಲ್ಲ ಅಂತ ಹೇಳಿ ಶಾಸಕರು ಹಾಗೆ ಸಚಿವರಾದ ಜಮೀರ್ ಅಹಮದ್ ಖಾನೇ ಹೇಳಿದ್ರು ಅಂತ ಹೇಳಿ ವೀರೇಶ್ ಹೋಗಿ ಮಾತನಾಡಿಸಿದಾಗ ಆ ಭಾಗದ ಜನ ಹೇಳ್ತಿದ್ದಾರೆ. ಕೇಳಿ, ಅಲ್ಲಿರೋ ಜನರನ್ನ ಮಾತನಾಡಿಸಿ. ಹೌದಾ, ಜಮೀರ್ ಅವ್ರು ಯಾವ ರೀತಿ ಪ್ರತಿಕ್ರಿಯೆ ನೀಡ್ತಿದ್ದಾರೆ ಈ ವಿಚಾರಕ್ಕೆ, ಆ ಜನರು ಅನುಭವಿಸ್ತಿರುವ ಬವಣೆಗೆ ಅಂತ ಹೇಳಿ. ಎಸ್ ಸ್ಮಿತಾ, ಈ ವಿಚಾರವಾಗಿ ನಾನು ಇವರನ್ನ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಈಗ ನಾವು ಈ ವಿಚಾರ ಬಗ್ಗೆ ನಾವು ಚರ್ಚೆ ಮಾಡುವಾಗ ನಮಗೆ ಬಂದಿರುವಂತಹ ಕೆಲವು ಮಾಹಿತಿ ಏನಂತಂದ್ರೆ, ನೀವು ನೀರು ಕೇಳ್ತಾ ಇದ್ರಿ, 2 ವರ್ಷದಿಂದ ಈ ರೀತಿ ಸಮಸ್ಯೆ ಇದೆ ಅಂತ ನೀವು ಹೇಳ್ತಿದ್ದೀರಿ. ಆದ್ರೆ ನೆನ್ನೆ ಬಿಡಿ ಅವ್ರು ಬಂದ್ರೆ ಇವಾಗ ನೆನ್ನೆಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ನಿಮಿಷ, ಈಗ 2 ವರ್ಷದಿಂದ ನೀವು ನೀರು ಕೇಳ್ತಾ ಇದ್ದೀರಿ. ಆದ್ರೆ ಜಮೀರ್ ಏನೋ ಹೇಳ್ತಿದಾರಂತೆ, ನೀವು ಯಾರು ವೋಟ್ ಮಾಡಿಲ್ವಂತೆ, ಅದಕ್ಕೆ ನಿಮಗೆ ನೀರು ಸರಿಯಾಗಿ ಕೊಡಲ್ಲ ಅಂತ. ನಿಜಾನಾ? ಅವ್ರಿಗೆ ಸರ್ ಹಾಕಿರೋದು ಓಟು, ಅವ್ರಿಗೆ ನಾವೆಲ್ಲ ಹಾಕಿರೋದು ಓಟು. ಯಾರಿಗೂ ಬೇರೆ ಅವ್ರಿಗೆ ಹಾಕಿಲ್ಲ, ಅವ್ರಿಗೆ ಕಾಂಗ್ರೆಸ್ಗೆ ಹಾಕಿರೋದು ಓಟು ನಾವು. ನೆನ್ನೆ ವಿಡಿಯೋ ಮಾಡಿದ್ದಾಗ ನೆನ್ನೆಂದ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಮುಂಚೆ ಯಾರು ವೋಟ್ ಹಾಕ್ಲಿ ಬಿಡ್ಲಿ, ನೀರು ಕೊಡ್ಬೇಕಾಗಿರೋದು ಅವ್ರ ಕರ್ತವ್ಯ ಅಲ್ವಾ? ಬೇಕಲ್ಲ, ಅದು ನೀರು ಬೇಕು. ವೋಟ್ ಹಾಕಿದ್ರೆ ಕೊಡಬೇಕು, ಇಲ್ಲಾಂದ್ರೆ ಕೊಡಬೇಡ್ದ. ಅದೇ ನಾವು ಕೇಳ್ತಾ ಆ ಥರ ಹೇಳಿದಾರ ನಿಮ್ಗೆ? ಇಲ್ಲ, ನಮ್ಗೆ ಹೇಳಿಲ್ಲ, ನೀರು ಬಂದಿಲ್ಲ, ಅದೇ ಹಂಗೆ ತಿಳ್ಕೊಬೇಕಲ್ಲ. ಇವಾಗ ನೀವು ಜಮೀರ್ ಅಹಮದ್ಗೆ ವೋಟ್ ಮಾಡಿಲ್ಲ ಅಂತ ಸರ್,
ನಾವು ಗುಪ್ಪನ ಇದ್ರಲ್ವಾ, ಅವರು ಇರುವಾಗ್ಲಿಂದ ಅವಾಗಿಂದ ಇವಾಗವರೆಗೂ ಅವ್ರಿಗೆ ಆಗ್ತಾ ಇರೋದು ಒಟ್ಟು. ಯಾಕಂದರೆ ಅವ್ರ ಮಾತು ಅವ್ರು ಹೇಳಿರೋದು ಅವ್ರದ್ದು ಫಸ್ಟ್ JDS, ಆ ಚಿನ್ನದಿಂದ ಇವಾಗ ಕಾಂಗ್ರೆಸ್ಸು, ಅದಕ್ಕೂ ಇವಾಗವರೆಗೂ ಅವ್ರಿಗೆ ಹಾಕೋದು, ಬೇರೆ ಯಾರಿಗೂ ನಾವು ಓಟ್ ಹಾಕೋದು ಇಲ್ಲ. ನಾವೇನು ಕೇಳ್ತಾ ಇಲ್ಲ ಸರ್. ನಮಗೆ ಇಂಪಾರ್ಟೆಂಟು ನೀರು ಬೇಕು, ಮಕ್ಕಳು ಮರಿ ಇರುತ್ತೆ, ನಾವು ದುಡ್ಡು ಬೇಕು, ನಮಗೆ ರೇಷನ್ ಬೇಕು, ನೀವು ಗೌರ್ಮೆಂಟಿಂದ ನಮಗೇನು ಕೊಡಿ ಅಂತ ತಿನ್ನೋಕ್ಕೆ ಅನ್ನ ಬೇಕು ಅಂತ ಕೇಳ್ತಾ ಇಲ್ಲ. ನಮಗೆ ನೀರು ಬೇಕು, ನೀರು ಸಮಸ್ಯೆ ಒಳ್ಳೆ ತನಕ. ಕರೆಕ್ಟ್. ಈಗ ನೀವು ಜಮೀರ್ ಅಹಮದ್ ಓಟ್ ಹಾಕಿದೀನಿ ಅಂತ ನೀವು ಹೇಳ್ತಿದ್ದೀರಿ, ಆ ಕಡೆಯಿಂದ ಬರ್ತಿರೋ ಕೆಲವರು ಸೋರ್ಸಸ್ ಏನಂತಂದ್ರೆ ನೀವು ಓಟ್ ಹಾಕಿಲ್ಲ ಅದಕ್ಕೆ ನಿಮ್ಗೆ ನೀರಿಲ್ಲ ಅಂತ ಹೇಳ್ತಾರಂತ ಅವರು. ಇಲ್ಲ, ಈ ವಾರ್ಡಿಂದ ಓಟ್ ಬಿದ್ದಿದೆಯಲ್ಲ ಸರ್. ಅಂತೀರಿ ಹಿಂಗೆ ಹೇಳ್ತಾರಂತ ನೋಡಿ. ಅವ್ರು ಏನು ಹೇಳ್ತೀರಿ ಅವ್ರಿಗೆ? ಜಮೀರ್ ಅಹಮದ್ಗೆ ಏನು ಹೇಳ್ತೀರಿ? ಈ ಥರ ಹೇಳ್ತಿದ್ದಾರೆ. ಹಾಕಿಲ್ಲ ಅಂತ ಯಾವ ಗ್ಯಾರಂಟಿ? ನಾವು ಓಟ್ ಹಾಕಿಲ್ಲ ಅಂತ ಯಾವ ಗ್ಯಾರಂಟಿ? ಯಾರು ಹೇಳಿದ್ದು? ನಮ್ಮ ಹೆಸರಲ್ಲಿ ಓಟ್ ಇದೆಯಾ ಇಲ್ವಾ ಅಂತ ಅದ್ರಲ್ಲಿ ನೋಡಕ್ ಹೇಳಿ ಸರ್. ಲಿಸ್ಟು ಎಷ್ಟಿದೆ ಅಂತ ತಗೊಳ್ಳೋಕೆ ಹೇಳಿ. ಲಿಸ್ಟ್ ತಗೊಳ್ಳಿ. ಎಷ್ಟು ಓಟ್ ಬಂದಿದೆ? 320 ಓಟ್ ಬಂದಿದೆ. ಯಾವನು ಹೇಳಿದ್ದು ಓಟ್ ಹಾಕಿಲ್ಲ ಅಂತ? ಓಟ್ ಹಾಕಿಲ್ಲ ಅಂತ ಯಾವನು ಸರ್ ಹೇಳಿದ್ದು? ಲಿಸ್ಟ್ ತಗೊಳ್ಳಿ, ನೀವು ಸರ್ವೆ ಮಾಡಿ. ಓಟ್ ಹಾಕಿದ್ದೀರಿ ಆಗಿದ್ರೆ ಜೈ ಭೀಮ್ ನಗರ. ಅಲ್ಲ, ಏನ್ ಗೊತ್ತಾ, ಬೇಸಿಕ್ ವಿಚಾರ ಏನಂದ್ರೆ ನೀವು ಓಟ್ ಹಾಕ್ಲಿ ಬಿಡ್ಲಿ ಆ ಜನಪ್ರತಿನಿಧಿ ನೀರು ಕೊಡ್ಬೇಕು ಅಲ್ವಾ? ಕೊಡ್ಲೇಬೇಕು. ಅದಕ್ಕೆ ಏನು ಹಿಂಗ್ ಹೇಳ್ತಾರಂತ ಏನ್ ಹೇಳ್ತಿರೋದು? ಓಟ್ ಹಾಕಿಲ್ಲ ಅಂದ್ರೆ ನಿಮ್ಮ ಜನಪ್ರತಿನಿಧಿ ನೀವು ಮಾತಾಡಿ. ಮತ್ತೆ ಅಲ್ಲ, ನಾವು ಇಲ್ಲಿ ಓಟ್ ಎಲ್ಲ ಹಾಕ್ಸಿದ್ದೀವಿ. ಲಿಸ್ಟ್ ತಗೊಳ್ಳಿ. 320 ಓಟ್ ಇದೆ ನಮ್ದು. ನೋಡಿ ಸ್ಮಿತಾ, ನಾವು ವೋಟ್ ಮಾಡಿದೀವಿ, ಅವ್ರು ಯಾಕೆ ನಮಗೆ ನೀರು ಕೊಡಲ್ಲ, ಅವರು ಸರ್ವೆ ಮಾಡಲಿ, ಲಿಸ್ಟ್ ತೆಗಿಸ್ಲಿ ಅಂತ ಹೇಳ್ತಿದ್ದಾರೆ. ಮೋರೆವರ್ ಒಂದು ಪ್ರಮುಖ ಪ್ರಶ್ನೆ ಏನಂತಂದ್ರೆ, ವೋಟ್ ಹಾಕ್ಲಿ ಬಿಡ್ಲಿ ಒಂದ್ಸರಿ ಜನಪ್ರತಿನಿಧಿ ಆದಂಥವನು ಆಲ್ವೇಸ್ ಜನಪ್ರತಿನಿಧಿ, ಎಲ್ಲರಿಗೂ ಮೂಲ ಸೌಕರ್ಯ ಒದಗಿಸಬೇಕಾಗಿರೋದು ಅವರ ಕರ್ತವ್ಯ. ಆದ್ರೆ ಈ ರೀತಿ ಹೇಳ್ತಿದ್ದಾರೆ ಅಂತಂದ್ರೆ ನಿಜಕ್ಕೂ ಬಾಲಿಶ. ಜೊತೆಗೆ ಇಲ್ಲಿರುವಂಥವ್ರು ನಾವು ಅವ್ರಿಗೆ ವೋಟ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ, ಅದು ಸೆಕೆಂಡ್ರಿ. ಬಟ್ ನೀರು ಕೊಡಬೇಕಾಗಿರೋ ವಿಚಾರಕ್ಕೆ ಯಾಕೆ ಸಚಿವರು ಈ ರೀತಿ ತಾರತಮ್ಯ ಮಾಡ್ತಿದ್ದಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಓಟು ಸ್ಮಿತಾ.